ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಳ ಮಹಾರಾಜ. ಬನ್ನಿ ಇವತ್ತು ಮನೆಯಲ್ಲೇ ಕಬಾಬ್ ಮಾಡೋಣ. ಕಬಾಬ್ ಪೌಡರ್ ಯಾವುದು ನಾವು ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಇರೋ ಮಸಾಲದಲ್ಲಿ ಕಬಾಬ್ ಮಾಡ್ತಾ ಇರೋದು. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ, ಪಾತ್ರೆಯಲ್ಲಿ ಮಸಾಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಧನಿಯಾ ಪೌಡರ್, ಗರಂ ಮಸಾಲ ಎಲ್ಲ ಹಾಫ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1 kg ಚಿಕನ್ ಮಾಡ್ತಾ ಇರೋದು ಇವತ್ತು ಕಬಾಬ್ ನಾವು. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಮಸ್ಟರ್ಡ್ ಆಯಿಲ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಕಬಾಬ್ಗೆ. ಖಾರದ ಪುಡಿ 1 ಸ್ಪೂನು. ಯಾವುದೇ ಪಾಕೆಟ್ ಮಸಾಲಾಗಿಂತ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅರಿಶಿನ ಸ್ವಲ್ಪ. ಯಾವುದೇ ಕಬಾಬ್ ಪೌಡರ್ ನಾವು ಯೂಸ್ ಮಾಡ್ತಾ ಇಲ್ಲ ಇವತ್ತು, ಮನೇಲಿರೋ ಮಸಾಲದಲ್ಲೇ ಕಬಾಬ್ ಮಾಡ್ತಾ ಇರೋದು. ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು, ಒಂದು ಅರ್ಧ ಲೆಮನ್ ಯೂಸ್ ಮಾಡ್ತಾ ಇದ್ದೀನಿ ಈಗ. 1 ಮೊಟ್ಟೆ, 1 kg 1 ಮೊಟ್ಟೆ ಆ್ಯಡ್ ಮಾಡ್ತಾ ಇದ್ದೀವಿ. ಮೊಟ್ಟೆ ಹಾಕೋದ್ರಿಂದ ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಚಿಕನ್ಗೆ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ಮಸಾಲ. ಫಸ್ಟು ಮಸಾಲ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು, ಮಸಾಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಿಕನ್ ಆ್ಯಡ್ ಮಾಡ್ಕೊಬೇಕು. ಇಲ್ಲಾಂದರೆ ಚಿಕನಲ್ಲಿ ಮಸಾಲ ಸರಿಯಾಗಿ ಮಿಕ್ಸ್ ಆಗಲ್ಲ. ಈಗ ಮಸಾಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮಸಾಲ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ಆದಷ್ಟು ಪ್ಯಾಕೆಟ್ ಮಸಾಲಾಸ್ ಯೂಸ್ ಮಾಡೋದು ಕಡಿಮೆ ಮಾಡಿ. ಪ್ರಿಸರ್ವೇಟಿವ್ಸ್ ತುಂಬಾ ಇರುತ್ತೆ, ಹಂಗಾಗಿ ನೋಡಿ ಮಸಾಲ ಮಿಕ್ಸ್ ಆಗ್ತಾ ಬಂತು, ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಸ್ವಲ್ಪ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊತೀವಿ. ಮನೆಯಲ್ಲೇ ಮಾಡ್ಕೊಬೋದು, ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಆರಾಮಾಗಿ ನೀವು ಯಾವುದೇ ರೀತಿಯಾದ ಕಬಾಬ್ ಪೌಡರ್ ನೀವೆಲ್ಲೂ ಅಂಗಡಿಯಿಂದ ತೊಗೊಂಬಂದು ಹಾಕೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಮನೆಯಲ್ಲಿ ಇರೋ ಮಸಾಲಾಸಲ್ಲೇ ತುಂಬ ಚೆನ್ನಾಗಿ ಕಬಾಬ್ ಮಾಡ್ಬೋದು. ಒಂದ್ಸತಿ ಚೆನ್ನಾಗಿ ಕಾರ್ನ್ಫ್ಲೋರು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ. ಸ್ವಲ್ಪ ತೆಳುವಾಗೇ ಇರಬೇಕು, ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚಿಕನ್ಗೆ. ಈಗ ತೊಳೆದಿಟ್ಕೊಂಡಿರೋಂಥ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ ಆ್ಯಡ್ ಮಾಡಿಕೊಂಡು 1-2 ಸತಿ ಚೆನ್ನಾಗಿ ಅದು ಮಸಾಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಲರ್ ನೋಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ ಚಿಕನಲ್ಲಿ ಚೆನ್ನಾಗಿ ಕಲರ್ ಎಲ್ಲ ಸೂಪರ್ ಆಗಿದೆ. ಮಸಾಲನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಆ್ಯಡ್ ಮಾಡ್ಕೊಳ್ಳೋಣ. ಕಸ್ತೂರಿ ಮೆಥಿನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅದು ಮಸಾಲ ಎಲ್ಲ ಊರ್ಬೇಕು ಚೆನ್ನಾಗಿ. ಹಂಗಾಗಿ ಒಂದು ಅರ್ಧ ಗಂಟೆ ಅದನ್ನು ರೆಸ್ಟ್ ಬಿಟ್ಬಿಡ್ಬೇಕು ಹಂಗೆ. ನೋಡಿ ಎಲ್ಲ ಚೆನ್ನಾಗಿ ಮಸಾಲ ಎಲ್ಲ ಊರಿದೆ ನೋಡಿ. ಕಲರು ಅಷ್ಟೇ ತುಂಬ ಸಖತ್ತಾಗಿ ಬಂದಿದೆ ನೋಡಿ ಕಲರ್ದು ಕಬಾಬ್ದು. ಮೇಲೇನೂ ಅಷ್ಟೇ, ಚಿಕನ್ ಮೇಲೆಗಡೆ ಮಸಾಲ ಅಷ್ಟೇ, ತುಂಬ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಕರೆಕ್ಟಾಗಿದೆ. ಎಣ್ಣೆ ಬಿಸಿಯಾಗಿದೆ. ಈಗ ಎಣ್ಣೆಲಿ ಒಂದೊಂದೇ ಬಿಟ್ಕೊಂಡ್ರೆ ಗರಿ ಗರಿಯಾಗಿ ಕಬಾಬು ಸೂಪರಾಗಿ ಬರುತ್ತೆ. ಮೇಲೆ ನಿಮಗೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿ ಬಂದಿರುತ್ತೆ ಕಬಾಬು. ಒಂದ್ಸತಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನೋಡಿ ಈಗ ಹಾಕ್ಕೊಂಡಿದ್ವಿ ಕಬಾಬ್ ಆಯಿಲಲ್ಲಿ. ಆಯಿಲ್ ತುಂಬ ಜಾಸ್ತಿ ಹೀಟ್ ಮಾಡಬೇಡಿ, ಕಲರ್ ಬರುತ್ತೆ, ಒಳಗಡೆ ಬಾಯ್ಲ್ ಆಗಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬಾಯ್ಲ್ ಮಾಡ್ಕೊಳ್ಳೋಣ. ಒಂದು ಸತಿ ಮಿಕ್ಸ್ ಮಾಡಿಕೊಟ್ರೆ ನೋಡಿ ಮೇಲೆಗಡೆ ಎಲ್ಲ ಹಂಗೆ ಇದೆ. ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಕರ್ಬೇವಿನ ಸೊಪ್ಪು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಇದರಲ್ಲಿ, ಅದು ಅಷ್ಟೇ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ ಆಲ್ರೆಡಿ ಆಗ್ತಾ ಬಂತಿದ್ದು. ಕಲರ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಕಬಾಬು.
ನಿಂಬೆಹಣ್ಣು ನಿಂತ್ಕೊಂಡು ಕಬಾಬ್ ತಿಂತಾ ಇದ್ದರೆ ಕೇಳ್ತೀರ ಸ್ನೇಹಿತರೆ, ತುಂಬ ಒಳ್ಳೆ ಟೇಸ್ಟ್ ಬಂದಿದೆ ನೋಡಿ. ಸಾಫ್ಟಾಗಿ ಜ್ಯೂಸಿಯಾಗಿ ಎಷ್ಟು ಸಖತ್ತಾಗಿದೆ. ಮೇಲೆ ಎಷ್ಟೇ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಲೆಮನ್ ಹುಳಿ ಮತ್ತು ಖಾರ, ಕಸ್ತೂರಿ ಮೆಥಿ ಫ್ಲೇವರು, ಮಸ್ಟರ್ಡ್ ಆಯಿಲ್ ಫ್ಲೇವರು ಸೂಪರಾಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು.